ಬುದ್ಧಿ ಒಂದಿನ ಬೆಂಗಳೂರಲ್ಲಿ ಕಸ ಕ್ಲೀನ್ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ, ಮತ್ತೆ ದುಬಾರಿ ಐಟಮ್ಗಳು ಸಿಗ್ತಾವ. ನೋಡೋಣ ಬನ್ನಿ ಬುದ್ಧಿ. ಯಪ್ಪ ವಾಸನೆ, ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಬುದ್ಧಿ ನಾವೇನ ಕವರ್ನ ಬಿಸಾಕ್ ಬಿಡ್ತೀವಿ. ಇಲ್ಲಿ ನೋಡ್ರಿ ಗೋಮಾತೆ ಕವರ್ನೆಲ್ಲ ತಿನ್ನುತ್ತೆ. ನಾನು ಕವರ್ ತಿಂದ್ರೆ ಪಾಪ ತೊಂದ್ರೆ ಆಗುತ್ತದೆ ಬಿಡ್ಸಾಕ್ ಹೋದ್ರೆ. ದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ಅಣ್ಣ ನನಗೆ ಫಸ್ಟ್ ಕಟ್ಟರ ಕವರ್ ಎಲ್ಲ ಎತ್ಕೊಂಡ್ ಬಿಸಾಕು ಅಂತ ಅಂದ್ರು. ಅಣ್ಣಂದ್ರು ನೋಡ್ರಿ ಹೆಂಗ್ ನೋಡ್ತಾರ ನಾನು ಕರೆಕ್ಟ್ ಮಾಡ್ತಾ ಇದೀನ ಇಲ್ವಾ ಅಂತ. ಸುರಿಬೇಕು ಹಂಗ್ ಮಾಡ್ಬೇಕು ಕೆಲ್ಸನ. ಯಾಕೆ ಇಷ್ಟೊಂದು ವೇಷ ನಿಮ್ಗೆ ಹೇಳಿ ನೋಡೋಣ. ನೋಡ್ತಾಳಲ್ಲ ನಗತಾಳಲ್ಲ ಲೀಲಾ. ಯಪ್ಪ ಅಲ್ಲಿದ್ ಮುಗಿಸ್ಕೊಂಡ್ ನೆಕ್ಸ್ಟ್ ಆಗ ಕೊರಟಿ ಬುದ್ಧಿ. ಇಲ್ಲಿ ನೋಡಿ ಬುದ್ಧಿ ಎಷ್ಟೊಂದ್ ಕಸ ಇದೆ. ಇಲ್ಲೇನಾದ್ರೂ ದುಬಾರಿ ವಸ್ತು ಸಿಗುತ್ತೆ ಅಂತ ಹುಡ್ಕೋಕ್ ಶುರು ಮಾಡಿದೆ. ಬುದ್ಧಿ ಅಪ್ಪಿ ತಪ್ಪಿ ಚಿನ್ನ ಸಿಕ್ಬಿಟ್ರೆ ರಾತ್ರಿ ಶ್ರೀಮಂತ ಆಗ್ಬಿಡ್ತೀನಿ. ಸೊ ಈ ರೀತಿ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ. ಇಲ್ಲಿ ಚಿನ್ನದ ರಾಶಿ ಬಿಟ್ಟಾಕಿ ಬುದ್ಧಿ ಯಾವ್ದೋ ಹುಳ್ಳು ರಾಶಿ ಸಿಕ್ಬಿಡ್ತು. ಆದ್ರೆ ಇಲ್ಲಿ ನೋಡಿ ಬುದ್ಧಿ ಒಂದು ಪ್ರಿಟಿ ಆಗಿರುವಂತ ಕ್ಯೂಟ್ ಸ್ಟೀಲ್ ಕಪ್ ಸಿಕ್ತು. ಯಾರಿಗಾದ್ರೂ ಗಿಫ್ಟ್ ಕೊಡಕ್ ಬೇಕಾಗುತ್ತೆ ಅಂತ ಎತ್ತಾಕೊಂಡೆ. ಈಗ ನೀನು ಜಾಣ ಬರಿ. ಆಮೇಲೆ ನಂಗೆ ಅಣ್ಣ ಯಾವ್ದಾರ ಕಸ ಎಳೆಯೋದಂತ ಹೇಳ್ಕೊಡ್ತಿದ್ರು. ಆದ್ರೆ ನಂಗೆ ಕರೆಕ್ಟ್ ಎಳೆಯಕ್ಕೆ ಬರ್ತಾ ಇದ್ದಿಲ್ಲ ಬುದ್ಧಿ. ಬುದ್ಧಿ ಕಾಮಿಡಿ ಇಷ್ಟಕ್ಕೆ ಸಾಕು, ರಿಯಾಲಿಟಿ ಹೇಳ್ತೀನಿ. ಬುದ್ಧಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಂಗೆ ಕೆಟ್ಟ ವಾಸನೆ ಮುಖ ಕುಡಿತಾ ಇರ್ತದೆ. ನಿಜವಾಗ್ಲೂ ಬುದ್ಧಿ ಕ್ಲೀನ್ ಮಾಡೋರ್ಗೆಲ್ಲ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ನಾನು ಒಂದಿನ ಮಾಡಿದ್ಕೆ ಇಷ್ಟು ಕಷ್ಟ ಆಯ್ತು. ಪ್ರತಿದಿನ ಇದು ಮಾಡ್ತಿರಂದ್ರೆ ಅಷ್ಟೊಂದು ಸುಲಭ ಅಲ್ಲ, ಈಸಿ ಕೆಲಸ ಅಂತೂ ಅಲ್ವೇ ಇಲ್ಲ. ಈ ಕೆಲ್ಸಕ್ಕೆ ಇವ್ರು ಕೊಡೋ ಸಂಬಳ ಎಷ್ಟು ಗೊತ್ತಾ? 18,000 ಕೊಡ್ತಾರೆ ಸರ್. ಇಷ್ಟೆಲ್ಲ ಕಷ್ಟ ಬಿದ್ರೆ 18,000 ಕೊಡ್ತಾರಂತೆ ಬುದ್ಧಿ ಇದಕ್ಕೆ. ಈ ವಿಡಿಯೋ ಮಾಡಕ್ ಅವಕಾಶ ಮಾಡ್ಕೊಟ್ಟೆ ಅಣ್ಣಂದ್ರಿಗೆ ತುಂಬಾನೇ ಧನ್ಯವಾದಗಳು. ಪಾಪ ನನ್ನ ಜೊತೆ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಕೆಲಸ ಹೇಳ್ಕೊಟ್ರು, ಧನ್ಯವಾದಗಳು. ಭಾಷಣ ತುಂಬಾ ಚೆನ್ನಾಗಿ ಮಾಡ್ತೀಯ. ಈ ಕಸ್ತಲಂತ ಏನೇನಿತ್ತು ಅಂತ ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ. ಆಕ್ಚುಲಿ ನಾವು ತುಂಬಾ ಕಡೆ ಕಸ ಕ್ಲೀನ್ ಮಾಡಿದ್ವಿ, ಬಟ್ ವಿಡಿಯೋದಲ್ಲಿ ತೋರ್ಸಕ್ಕೆ ಟೈಮ್ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುದ್ಧಿ, ನಿಮ್ಮನೆಗೆ ಬಂದು ಕಸ ಕ್ಲೀನ್ ಮಾಡ್ತೀನಿ.